ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಾಪುನಿ ಬ್ಯೂಟಿ ಟಿಪ್ಸ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಪಾರ್ಲರ್ ಅಲ್ಲಿ ಒಂದು ಕಸ್ಟಮರ್ ಬಂದಿದ್ರು. ಅವರು ಹೇರ್ ಅನ್ನೋದು ತುಂಬಾನೇ ಡ್ರೈ ಇತ್ತು ಮತ್ತೆ ರಫ್ ಆಗಿತ್ತು. ಸ್ಪ್ಲಿಟ್ ಎಂಡ್ಸ್ ಅನ್ನೋದು ಹೆವಿ ಆಗಿತ್ತು. ನೋಡಬಹುದು, ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಹೇರ್ ತುಂಬಾನೇ ಡ್ಯಾಮೇಜ್ ಆಗಿತ್ತು. ಸೊ ಅವರು ಏನಾದ್ರು ಅಡ್ವಾನ್ಸ್ಡ್ ಹೇರ್ ಕಟ್ಸ್ ಬೇಕು ಅಂತಂದ್ಬಿಟ್ಟು ನನ್ನ ಹತ್ರ ಬಂದಿದ್ರು. ನಾನು ಫೋಟೋಸ್ ಅನ್ನೋದು ತೋರಿಸ್ದೆ. ಅವ್ರ ಲೇಯರ್ ಕಟ್ ಅನ್ನೋದು ಸೆಲೆಕ್ಟ್ ಮಾಡ್ಕೊಂಡ್ರು. ನೆಕ್ಸ್ಟ್ ನಾನು ಹೇರ್ ವಾಶ್ ಅನ್ನೋದು ಮಾಡ್ಕೊಂತಾ ಇದ್ದೆ. ಅವರ ಹೇರ್ಗೆ ಹೇರ್ ವಾಶ್ ಎಲ್ಲಾನು ಸಹ ಮಾಡಿಕೊಂಡು ನಾನು ಹೇರ್ ಕಟ್ ಅನ್ನೋದು ಸ್ಟಾರ್ಟ್ ಮಾಡ್ಕೊಂತೀನಿ. ಈ ವಿಡಿಯೋ ಅನ್ನೋದು ಕೊನೆ ತನಕ ನೋಡಿ. ಯಾರೆಲ್ಲ ಬಿಗಿನರ್ಸ್ ಇದ್ದೀರಾ ಅವ್ರಿಗೆ ಈ ವಿಡಿಯೋದಲ್ಲಿ ಸಿಂಪಲ್ ಆಗಿ ಯಾವ ರೀತಿ ಲೇಯರ್ ಕಟ್ ಮಾಡೋದು ಅಂತಂದ್ಬಿಟ್ಟು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಸಿಂಪಲ್ ಅಂಡ್ ಈಸಿ ಮೆಥಡ್ ಅಲ್ಲಿ ನೀವು ಹೇರ್ ಕಟ್ ಅನ್ನೋದು ಮಾಡಬಹುದು. ನನಗೆ ಗೊತ್ತು, ಯಾರೆಲ್ಲ ಬಿಗಿನರ್ಸ್ ಬ್ಯೂಟಿಷಿಯನ್ಸ್ ನನ್ನ ವಿಡಿಯೋಸ್ ನ ನೋಡ್ತಿದ್ದೀರಾ ಅವ್ರಿಗೆ ಸ್ಟ್ರೈಟ್ ಯು ವಿ ಎಲ್ಲ ತುಂಬಾ ಈಸಿಯಾಗಿ ಮಾಡ್ಕೊಂತಾರೆ. ಅಡ್ವಾನ್ಸ್ಡ್ ಹೇರ್ ಕಟ್ಸ್ ಮಾಡಬೇಕಾದ್ರೆ ಸ್ವಲ್ಪ ಭಯ ಆಗುತ್ತೆ, ಸ್ವಲ್ಪ ಕಷ್ಟನೂ ಆಗುತ್ತೆ. ಈ ವಿಡಿಯೋ ನೋಡಿ ನೀವು ಫಾಲೋ ಮಾಡಿದ್ರೆ ಡೆಫಿನೆಟ್ ಆಗಿ ಈಸಿ ಮಾಡ್ಕೋಬಹುದು. ನಾನು ಹೇರ್ ವಾಶ್ ಆದ್ಮೇಲೆ ಹೇರ್ ಸಿಕ್ಕೆಲ್ಲನೂ ಸಹ ಬಿಡಿಸ್ಕೊಂಡು ಹೇರ್ನ ನೀಟಾಗಿ ಕೂಮ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದೀನಿ ಹೇರ್ ಕಟ್ಗೆ ಅಂತಂದ್ಬಿಟ್ಟು. ಹೇರ್ ಕಟ್ ಮಾಡಬೇಕಾದ್ರೆ ಯಾವುದೇ ಒಂದು ಸಿಕ್ಕು ಇರಬಾರ್ದು. ನೋಡಿ, ಈಗ ಸ್ಟ್ರೈಟ್ ಪಾರ್ಟಿಷನ್ ಅನ್ನು ತಗೊಂಡು ಹೇರ್ನ 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೊಂಡಿದೀನಿ. ಈಗ ಸೆಂಟ್ರಲ್ ಇರ್ತಕ್ಕಂಥ ಹೇರ್ಸ್ ನ ಟ್ರಯಾಂಗಲ್ ಶೇಪ್ ಅಲ್ಲಿ ನೋಡಬಹುದು. ನೀವು ಈ ಕಡೆ ಕ್ರಾಸ್ ಆಗಿ ನಾವು ಸ್ವಲ್ಪ ಹೇರ್ ಅನ್ನೋದು ತಗೊಬೇಕು. ಈ ಕಡೆ ಸ್ವಲ್ಪ, ಆ ಕಡೆ ಸ್ವಲ್ಪ, ಸೆಂಟ್ರಲ್ಲಿ ನಾವು ಟ್ರಯಾಂಗಲ್ ಶೇಪ್ ಅಲ್ಲಿ ಹೇರ್ ಅನ್ನೋದು ತಗೊಂಡು ಅವ್ರಿಗೆ ಯಾವ ಲೆಂತ್ ಇಂದ ಸ್ಟೆಪ್ಸ್ ಬೇಕು ಅಂತಂದ್ಬಿಟ್ಟು ಫಸ್ಟ್ ನಾವು ಅವ್ರನ್ನ ಕೇಳ್ಕೊಬೇಕಾಗುತ್ತೆ. ಅವ್ರಿಗೆ ಯಾವ ಲೆಂತ್ ಇಂದ ನಮಗೆ ಸ್ಟೆಪ್ಸ್ ಬೇಕು ಅಂತಂದ್ಬಿಟ್ಟು ಹೇಳ್ತಾರೋ ಆ ಲೆಂತ್ ಇಂದ ನಾವು ಹೇರ್ ಕಟ್ ಅನ್ನೋದು ಸ್ಟಾರ್ಟ್ ಮಾಡ್ಕೊಬೇಕಾಗುತ್ತೆ. ನನ್ನ ಕಸ್ಟಮರ್ ಇಲ್ಲಿ ಶೋಲ್ಡರ್ ಲೆವೆಲ್ಗಿಂತ ಕೆಳಗಡೆಗೆ ನನಗೆ ಸ್ಟೆಪ್ಸ್ ಅನ್ನೋದು ಬೇಕು ಅಂತಂದ್ರು. ಸೊ ನಾನು ಇಲ್ಲಿ ಅದೇ ರೀತಿ ಕಟ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ನೋಡಿ, ಹೇರ್ ಕಟ್ ಅನ್ನೋದು ಹೇಳೋದಕ್ಕಿಂತ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ನೋಡಿದ್ರೇನೆ ಅರ್ಥ ಆಗೋದು. ಸೊ ನಾನು ಆದಷ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮ್ಗೆ ಯಾವುದೇ ಒಂದು ಡೌಟ್ ಇದ್ರೂ ಸಹ ನನಗೆ ಕಾಮೆಂಟ್ ಅಲ್ಲಿ ತಿಳಿಸ್ಬಿಟ್ಟು ಕೇಳ್ಬಿಟ್ಟು ನೀವು ತಿಳ್ಕೊಬಹುದು. ನೋಡಿ, ಈಗ ಸ್ವಲ್ಪ ಮತ್ತೆ ಇನ್ನು ಉಳಿದಿರ್ತಕ್ಕಂಥ ಸ್ವಲ್ಪ ಹೇರ್ನ ನಾನು ಸೈಡಲ್ಲಿ ತಗೊಂಡು ಅದಕ್ಕೆ ನಾವು ಫ್ರಂಟಲ್ಲಿ ಕಟ್ ಮಾಡ್ಕೊಂಡಿದ್ವಲ್ಲ ಆ ಹೇರ್ ಗೈಡ್ ಲೈನ್ ಏನಿದೆ ಆ ಗೈಡ್ ಲೈನ್ ಎಷ್ಟುದ್ದ ಬರುತ್ತೆ ಅಂತಂದ್ಬಿಟ್ಟು ನೋಡಿ ಈ ತರ ಕೂಮ್ ಮಾಡ್ಕೊಂಡು ನೋಡ್ಕೊಂಡು ಆ ಗೈಡ್ ಲೈನ್ ಎಷ್ಟುದ್ದ ಇದೆ ಹೇರು ಅಲ್ಲಿ ತನಕನೂ ಹೇರನ್ನ ನಾವು ಕಟ್ ಮಾಡ್ಕೊಬೇಕಾಗತ್ತೆ. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ. ಇದೇ ರೀತಿ ನಾವು ಕಟ್ ಮಾಡ್ಕೊಬೇಕು. ನಂತರ ಇವಾಗ ಕಟ್ ಮಾಡಿರೋ ಹೇರನ್ನ ಸ್ವಲ್ಪ ತಗೊಂಡು ಅದ್ರ ಜೊತೆಗೆ ಹಿಂದೆ ಇರೋ ಇನ್ನು ಸ್ವಲ್ಪ ಕೂದಲನ್ನು ತಗೊಂಡು ಸ್ವಲ್ಪ ಸ್ವಲ್ಪನೇ ತಗೊಂಡು ನಾವು ಕಟ್ ಮಾಡ್ಕೊಬೇಕಾಗುತ್ತೆ. ತುಂಬಾ ಒಂದೇ ಸಲ ತಗೊಳಕ್ ಹೋಗ್ಬಾರ್ದು. ಈಗ ನೋಡಿ, ಈ ರೀತಿ ಕೂಮ್ ಮಾಡಿದಾಗ ನಾವು ಸ್ವಲ್ಪ ಗೈಡ್ ಲೈನ್ ಆಗಿ ತಗೊಂಡಿದ್ವಲ್ಲ ಹೇರು, ಆ ಹೇರು ಎಷ್ಟು ಲೆಂತ್ ಬರುತ್ತೋ ಆ ಲೆಂತ್ಗೆ ನಾವು ಹೇರ್ ಕಟ್ ಅನ್ನೋದು ಮಾಡ್ಕೊಬೇಕು. ನೋಡಿ, ಇಲ್ಲಿ ಕಾಣಿಸ್ತಿದೆ. ನಾವು ಆಲ್ರೆಡಿ ಕಟ್ ಮಾಡಿರೋ ಹೇರ್ ಗಂಟನೂ ನನ್ನ ಕೈ ಅನ್ನೋದು ತಗೊಂಡ್ಬಂದು ಎಲ್ಲಿಗೆ ಅದು ಸ್ಟಾಪ್ ಆಗಿದೆ ಅಲ್ಲಿಗೆ ನಾನು ಹೇರ್ ಅನ್ನೋದು ಕಟ್ ಮಾಡ್ಕೊತಾ ಇದ್ದೀನಿ. ಇದೇ ರೀತಿ ನಾವು ಹೇರ್ ಎಲ್ಲಾನು ಸಹ ಮಾಡ್ಕೊಬೇಕಾಗತ್ತೆ. ಜ್ಞಾಪಕ ಇಟ್ಕೊಳ್ಳಿ, ಗೈಡ್ ಲೈನ್ ಇಲ್ದಿರ ಯಾವುದೇ ಕಾರಣಕ್ಕೂ ನೀವು ಕಟ್ ಮಾಡಕ್ ಹೋಗ್ಬೇಡಿ. ಆವಾಗ ಈವೆನ್ ಆಗಿ ನಮ್ಗೆ ಹೇರ್ ಕಟ್ ಅನ್ನೋದು ಬರಲ್ಲ, ಅನ್ಈವೆನ್ ಆಗಿ ಬರುತ್ತೆ. ನೋಡಿ, ಸೇಮ್ ಗೈಡ್ ಲೈನ್ ತಗೊಂಡು ಕಟ್ ಮಾಡೋದ್ಕೊಳೋದ್ರಿಂದ ನಿಮ್ಗೆ ಹೇರ್ ಕಟ್ ಮಾಡಕ್ಕೂ ಈಸಿನೂ ಸಹ ಆಗುತ್ತೆ ಮತ್ತೆ ಪರ್ಫೆಕ್ಟ್ ಆಗಿ ನಿಮ್ಗೆ ಲೇಯರ್ ಕಟ್ ಅನ್ನೋದು ಬರುತ್ತೆ. ನೋಡಿ, ಹೀಗೆ ಸ್ವಲ್ಪ ನಾವು ಕಟ್ ಮಾಡಿರೋ ಹೇರ್ನ ಸ್ವಲ್ಪ ತಗೊಂಡು ಅದ್ರ ಜೊತೆಗೆ ಇನ್ನು ಕಟ್ ಮಾಡಬೇಕಾಗಿರೋ ಹೇರ್ನೂ ಸಹ ಸ್ವಲ್ಪ ತಗೊಂಡು ಎರಡನ್ನೂ ಸಹ ಕೂಮ್ ಮಾಡಿಕೊಂಡು ಫ್ರಂಟ್ಗೆ ತಗೊಂಡ್ಬಂದು ಅಲ್ಲಿ ನಾವು ಏನಿದೆ ನಮಗೆ ಗೈಡ್ ಲೈನ್ ಎಷ್ಟುದ್ದ ಬರುತ್ತೆ ಅಷ್ಟುದ್ದ ನೋಡಿಕೊಂಡು ಹೇರ್ ಅನ್ನೋದು ಕಟ್ ಮಾಡ್ಕೊಬೇಕಾಗತ್ತೆ. ಇದೇ ರೀತಿ ನಾವು ಎಲ್ಲ ಹೇರ್ಗೂ ಸಹ ಫಾಲೋ ಮಾಡಬೇಕಾಗತ್ತೆ. ನಾನಿಲ್ಲಿ ಈ ಅರ್ಧ ಹೇರ್ ಕಟ್ ಮಾಡೋದು ಮಾತ್ರನೇ ತೋರಿಸ್ತಾ ಇದ್ದೀನಿ. ಆ ಕಡೆನೂ ಸಹ ಸೇಮ್ ಅದೇ ರೀತಿ ನೀವು ಕಟ್ ಮಾಡ್ಕೊಬೇಕಾಗತ್ತೆ. ವಿಡಿಯೋ ಲೆಂತಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಅರ್ಧ ಹೇರ್ ಮಾತ್ರನೇ ಈ ಕಡೆ ತೋರಿಸ್ತಾ ಇದ್ದೀನಿ. ಆ ಸೈಡೂ ಸೇಮ್ ಇದೇ ರೀತಿ ನೀವು ಫಾಲೋ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ಯಾರೆಲ್ಲ ಹೊಸಬ್ರು ನನ್ನ ವಿಡಿಯೋನ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ನಿಮ್ಗೆ ಗೊತ್ತಿರೋರಿಗೆ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ನನ್ನ ವಿಡಿಯೋ ಅನ್ನೋದು ಶೇರ್ ಮಾಡಿ. ನೋಡಿ, ಈಗ ಹೇರ್ ಕಟ್ ಒಂದ್ ಸೈಡ್ ಅನ್ನೋದು ಕಂಪ್ಲೀಟ್ ಆಗಿದೆ. ಈಗ ಈ ಸೈಡನ್ನು ಸಹ ನಾನು ಅದೇ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ಹೇರ್ನೂ ಸಹ ಇವಾಗ ಬ್ಯಾಕ್ ಹಾಕೊಂಡು ನೀಟಾಗಿ ಕೂಮ್ ಮಾಡ್ಕೊತಾ ಇದ್ದೀನಿ. ಫ್ರಂಟ್ ಈ ಸೈಡ್ ಇರೋ ಹೇರು ಎರಡು ಸೈಡ್ ಇರೋ ಹೇರನ್ನು ಸಹ ಹಾಕೊಂಡು ಕೂಮ್ ಮಾಡ್ಕೊತಾ ಇದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಅನ್ನೋದು ಮಾಡ್ತೀರಾ ಅಂತ ಅಂದ್ಬಿಟ್ಟು ನಾನು ಆಸೆ ಪಡ್ತಾ ಇದ್ದೀನಿ. ಯಾರೆಲ್ಲ ಬಿಗಿನರ್ಸ್ ಬ್ಯೂಟಿಷಿಯನ್ಸ್ ಇದ್ದೀರಾ, ನಿಮ್ಗೆ ಏನಾದರೂ ಒಂದು ಹೆಲ್ಪ್ ಬೇಕಿದ್ರೆ ಪ್ಲೀಸ್ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ. ಯಾವುದೇ ಒಂದು ಟಾಪಿಕ್ ಮೇಲೆ ನಿಮಗೆ ವಿಡಿಯೋಸ್ ಬೇಕಿದ್ರೂ ಸಹ ನಾನು ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಈಗ ಹೇರ್ ಅಲ್ಲಿ ಅನ್ಇವೆನ್ ಆಗಿರೋ ಹೇರ್ನ ಸ್ವಲ್ಪ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಫೈನಲ್ ಆಗಿ ನಾನು ಸಿಂಪಲ್ ವೇಲಿ ಯಾವ ರೀತಿ ಸೆಟ್ಟಿಂಗ್ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇದು ಪ್ರೊಫೆಷನಲ್ ವೇ ಅಲ್ಲ, ಸಿಂಪಲ್ ಆಗಿ ನಾವು ಯಾವ ರೀತಿ ಸೆಟ್ ಮಾಡ್ಕೊಬಹುದು. ಸೆಟ್ಟಿಂಗ್ ಮಾಡೋದಕ್ಕೆ ತುಂಬಾ ಜನಕ್ಕೆ ಕಷ್ಟ ನನಗೆ ಗೊತ್ತು, ಬಟ್ ನಾನು ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಪ್ರೊಫೆಷನಲ್ ಆಗಿ ಯಾವ ರೀತಿ ಹೇರ್ ಸೆಟ್ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಟ್ಟಿದ್ದೀನಿ. ಇದು ನಾನು ಸಿಂಪಲ್ ಆಗಿ ಹೇರ್ ಸೆಟ್ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲ ಹೇರ್ನೂ ಸಹ ಕೂಮ್ ಮಾಡ್ಕೊಂತ ಮೇಲೆ ಗಂಟನೂ ಸಹ ನಾವು ಹೈ ಪೊನಿಟೈಲ್ ಹಾಕ್ತಿವಲ್ವಾ ಆ ರೀತಿ ನಾವು ಎಲ್ಲ ಹೇರ್ನು ಕೂಮ್ ಮಾಡ್ಕೊಂತ ಬರಬೇಕು.
ಎಲ್ಲ ಹೇರು ಕೂಮ್ ಆದ್ಮೇಲೆ ಈ ವಿಡಿಯೋದಲ್ಲಿ ತೋರಿಸಿದೀನಿ ನೋಡಿ, ಈ ರೀತಿ ಹೇರ್ ಅನ್ನೋದು ಸ್ಪ್ರೆಡ್ ಮಾಡ್ಕೊಳ್ಳಿ. ಎಲ್ಲ ಫುಲ್ ರೌಂಡ್ ಶೇಪಲ್ಲಿ ನಮ್ಮ ಮುಷ್ಟಿ ಕೈ ಹಿಂಗೆ ಹಿಡಿದ್ರೆ ಮುಷ್ಟಿ ಬರುತ್ತಲ್ವಾ, ಅದ್ರ ಸುತ್ತಲೂ ಸಹ ಹೇರ್ನೆಲ್ಲನೂ ಸಹ ಸ್ಪ್ರೆಡ್ ಮಾಡ್ಕೊಳ್ಳಿ ಈ ರೀತಿಯಾಗಿ. ಇದು ಸಿಂಪಲ್ ಆಗಿ ಹೇರ್ ಸೆಟ್ಟಿಂಗ್ ಮಾಡ್ಕೊಳ್ಳೋ ಮೆಥಡ್. ಇದು ಬಿಗಿನರ್ಸ್ಗಾದ್ರೆ ಓಕೆ, ಬಟ್ ನಾವು ಪ್ರೊಫೆಷನಲ್ ಆಗಿ ಮಾಡ್ತಿದೀವಿ ಅನ್ಬೇಕಾದ್ರೆ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಅನ್ನೋದು ಬೇಕಾಗತ್ತೆ. ನೋಡಿ ಹೀಗೆ ಕಟ್ ಮಾಡಿಕೊಂಡು ಇದಕ್ಕೆ ನಾನಿವಾಗ ಡ್ರೈಯರ್ ಅನ್ನೋದು ಅಪ್ಲೈ ಮಾಡ್ತಿದ್ದೀನಿ. ಇಷ್ಟೇ ನೋಡಿ, ಇದನ್ನ ಫುಲ್ ರೌಂಡಾಗಿ ಸ್ಪ್ರೆಡ್ ಮಾಡಿಕೊಂಡು ಯಾವುದೆಲ್ಲ ಹೆಚ್ಚು ಕಮ್ಮಿ ಇದೆ ಅದನ್ನೆಲ್ಲ ನೀಟಾಗಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೆ ನಾನಿವಾಗ ಡ್ರೈಯರ್ ಅನ್ನೋದು ಕೊಡ್ತಿದ್ದೀನಿ. ನೋಡ್ಬೋದು, ಇದು ನಿಮಗೆ ತುಂಬಾನೇ ಈಸಿಯಾಗಿ ಮಾಡುವಂಥ ಮೆಥಡು, ಪ್ಲಸ್ ಸೆಟ್ಟಿಂಗು ಸಹ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇಲ್ಲಿ ಲೈವಲ್ಲೇ ನಿಮಗೆ ತೋರಿಸ್ತೀನಿ, ನೋಡ್ಕೊಳ್ಳಿ. ಈ ರೀತಿ ಸೆಟ್ಟಿಂಗ್ ಮಾಡಿದ್ರೆ ಯಾವ ರೀತಿ ಕಾಣುತ್ತೆ ನಮಗೆ ಹೇರ್ ಕಟ್ಟು ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ನೋಡಿ ಈ ರೀತಿ ಡ್ರೈಯರ್ ಎಲ್ಲನೂ ಸಹ ಒಂದು 2 to 3 minutes ಅದೇ ಶೇಪಲ್ಲಿ ನಾವು ಇಟ್ಕೊಂಡು ಹೇರ್ ಡ್ರೈಯಿಂಗ್ ಅನ್ನೋದು ಮಾಡ್ಕೊಬೇಕಾಗತ್ತೆ. ಈಗ ನಾನು ಓಪನ್ ಮಾಡ್ತಿದ್ದೀನಿ, ನೋಡ್ಕೊಳ್ಳಿ. ನೋಡಿ ಸೆಟ್ಟಿಂಗ್ ಅನ್ನೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದ್ಬಿಟ್ಟು ಅಂತ. ಡೆಫಿನೆಟ್ ಆಗಿ ನಾವು ಪ್ರೊಫೆಷನಲ್ ಮೆಥಡಲ್ಲಿ ಮಾಡೋ ಅಷ್ಟು ಬರೋದಿಲ್ಲ, ಬಟ್ 50% ನಮಗೆ ಇದನ್ನು ಸಹ ಒಳ್ಳೆ ರಿಸಲ್ಟೇ ಕೊಡುತ್ತೆ. ನಿಮಗೆ ಬಿಗಿನರ್ಸ್ ಅದು ಮಾಡೋಕ್ಕೆ ಕಷ್ಟ ಆಗ್ತಿದೆ ಅಂತಂದ್ರೆ ಈ ಮೆಥಡ್ನ ನೀವು ಈಸಿಯಾಗಿ ಫಾಲೋ ಮಾಡ್ಕೋಬಹುದು. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಹೇರ್ ಕಟ್ ಅನ್ನೋದು ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತಂದ್ಬಿಟ್ಟು. ಇವ್ರ ಬಿಫೋರ್ ಹೇರು ಆಫ್ಟರ್ ಹೇರು ನೀವೇ ಒಂದ್ಸಲಿ ನೋಡ್ಕೊಂಬಿಡಿ. ಥ್ಯಾಂಕ್ ಯು.